ತಮಿಳುನಾಡಿನ 9 ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ. ದ್ರಾವಿಡರ ನೆಲದ ಮೇಲೆ ಕೇಸರಿ ಪಡೆಯ ಕಣ್ಣು. ದ್ರಾವಿಡರ ನಾಡಲ್ಲಿ ಕಮಾಲ್ ಮಾಡೋದಕ್ಕೆ ಕೇಸರಿ ಬ್ರಿಗೇಡ್ ರೆಡಿಯಾಗಿದೆ. ಕೊಯಮತ್ತೂರು ಬಿಜೆಪಿ ಅಭ್ಯರ್ಥಿಯಾಗಿ ಅಣ್ಣಾಮಲೈಗೆ ಟಿಕೆಟ್ ನೀಡಿದ್ದಾರೆ. ಮೊದಲ ಬಾರಿಗೆ ಲೋಕಸಭಾ ಅಖಾಡಕ್ಕೆ ಅಣ್ಣಾಮಲೈ ಧುಮುಕಿದ್ದಾರೆ. ಅಣ್ಣಾಮಲೈ ಸ್ಪರ್ಧೆಯಿಂದ ತಮಿಳುನಾಡು ಲೋಕಸಭಾ ಅಖಾಡ ರಂಗೇರಿದೆ. ತಮಿಳುನಾಡಿನಲ್ಲಿ ಬಿಜೆಪಿ ದೊಡ್ಡ ಮಟ್ಟಕ್ಕೆ ಒಂದು ಅಟೆನ್ಷನ್ ಸೀಕ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಅಣ್ಣಾಮಲೈ ಅವರ ಸತತ ಪ್ರಯತ್ನದಿಂದ. ಈಗ ಅಣ್ಣಾಮಲೈ ಕೂಡ ಅಖಾಡಕ್ಕೆ ಇಳಿತಿದ್ದಾರೆ. ಜೊತೆಗೆ 9 ಕ್ಷೇತ್ರಗಳಿಗೆ ಟಿಕೆಟ್ ಈ ಬಾರಿ ಘೋಷಣೆ ಆಗಿದೆ. ಭವನ ನೋಡಿ, ಬಿಜೆಪಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾವುದಾದ್ರೂ ಒಂದು ರಾಜ್ಯವನ್ನು ಅತಿ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ರೆ ದಟ್ ಇಸ್ ತಮಿಳುನಾಡು, ದಕ್ಷಿಣದಲ್ಲಿ. ಯಾಕಂದರೆ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಈಗಲೇ ನೆಲೆ ಇತ್ತು, ಬೇರೆ ಬೇರೆ ರಾಜ್ಯಗಳಲ್ಲಿದೆ. ಪಂಜಾಬ್ ಮತ್ತು ತಮಿಳುನಾಡನ್ನು ಹೇಗೆ ಕ್ರ್ಯಾಕ್ ಮಾಡೋದು ಅಂತಕ್ಕಂಥದ್ದು ಬಿಜೆಪಿಗೆ ಇರ್ತಕ್ಕಂಥ ಸವಾಲು. ಪಂಜಾಬ್ನಲ್ಲಿ ಈಗ ಅಕಾಲಿದಳದ ಜೊತೆ ಮೈತ್ರಿ ಮಾಡ್ಕೊಳ್ತಾ ಇದೆ. ಆ ಸಂದರ್ಭದಲ್ಲಿ ಬಿಜೆಪಿಗೆ ಒಂದು ರೀತಿಯಾಗಿರ್ತಕ್ಕಂಥ ನಾಯಕನ ರೂಪದಲ್ಲಿ ಅಣ್ಣಾಮಲೈ ಇಲ್ಲಿದ್ದರು. IPS ರಾಜೀನಾಮೆ ಕೊಟ್ಟು ತಮಿಳುನಾಡಿಗೆ ಹೋದರು. ತಮಿಳುನಾಡಿನ ರಾಜ್ಯಾಧ್ಯಕ್ಷರನ್ನಾಗಿ ಅಣ್ಣಾಮಲೈ ಅವರನ್ನು ನೇಮಿಸಲಾಯಿತು. ಅವರು ನಡೆಸಿರ್ತಕ್ಕಂಥ ಒಂದು ಪಾದಯಾತ್ರೆ ದೊಡ್ಡ ಮಟ್ಟದಲ್ಲಿ ಕ್ಲಿಕ್ ಆಯಿತು. ಒಂದು ಏನಿದೆ, DMK ವಿರುದ್ಧ ಸೆಣಸಾಡತಕ್ಕಂಥ ಒಂದು ಗಟ್ಟಿ ಶಕ್ತಿ ಅಥವಾ ಗಟ್ಟಿ ವ್ಯಕ್ತಿ ತಮಿಳುನಾಡಿನ ಜನರಿಗೆ ಬೇಕಾಗಿದ್ದಾರೆ ಅನ್ನೋಕ್ಕಿಂತ ನಾನು ಆಂಟಿ DMK ಮತದಾರರು ನೋಡ್ತಾ ಇದ್ದಾರೆ ಯಾರಾದರೂ ಸಿಗ್ತಾರಾ ಅಂತ. ಯಾಕಂದರೆ AIADMKಯಲ್ಲಿ ಆ ಮಟ್ಟದ ಫೈಟರ್ ಜಯಲಲಿತಾ ನಂತರ ಈಗ ಯಾರಿದ್ದಾರೆ? ಉಳಿದ ಪನ್ನೀರ್ ಸೆಲ್ವಂ ಮತ್ತು ಪಳನಿಸ್ವಾಮಿ ಆಂತರಿಕವಾಗಿ ಜಗಳ ಆಡ್ಕೊಳ್ತಾರೆ, ಮುಖ್ಯಮಂತ್ರಿ ಇದ್ದಾಗ ಅಧಿಕಾರ ನಡೆಸಿದ್ದಾರೆ ಅನ್ನೋದು ಬಿಟ್ಟರೆ ಸ್ಟ್ರೀಟ್ ಫೈಟರ್ಸ್ ಅಲ್ಲ. ಬಟ್ ಅಣ್ಣಾಮಲೈ ಒಂದು ಸ್ಟ್ರೀಟ್ ಫೈಟರ್ ಆಗಿ ಪಾದಯಾತ್ರೆ ನಡೆಸಿ ಒಂದು ಹವಾ ಅಂತರೂ ಕ್ರಿಯೇಟ್ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಸೀಟಾಗಿ ವರ್ಕೌಟ್ ಆಗುತ್ತೆ ಅದು ಬೇರೆ ಪ್ರಶ್ನೆ. ಆದರೆ BJPಗೆ ಅನಿಸ್ತಾ ಇದೆ, ಕರ್ನಾಟಕದಲ್ಲಿ ಏನು ಕಳ್ಕೊಳ್ತೀವಿ ಅದನ್ನು ತಮಿಳುನಾಡಿನಲ್ಲಿ ಗಳಿಸ್ತೀವ. ಕರ್ನಾಟಕದಲ್ಲಿ 25 ಬರಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಸೊ ಎಷ್ಟು ಕಡಿಮೆ ಆಗುತ್ತೆ, 4-5 ಸೀಟ್ಗಳನ್ನು ನಾವು ತಮಿಳುನಾಡಿನಲ್ಲಿ ಗಳಿಸ್ಕೊಳ್ತೀವ, ತೆಲಂಗಾಣದಲ್ಲಿ ಗಳಿಸ್ಕೊಳ್ತೀವ ಅಂತಕ್ಕಂಥದ್ದನ್ನು BJP ನೋಡ್ತಾ ಇದೆ. ಹೀಗಾಗಿ ಅಣ್ಣಾಮಲೈ ಅವರಿಗೆ ಕೊಯಮತ್ತೂರು ಕ್ಷೇತ್ರದಿಂದ ಟಿಕೆಟ್ ಕೊಟ್ಟಿದೆ. ಕೊಯಮತ್ತೂರಿನಿಂದ ಹಿಂದೆ CP ರಾಧಾಕೃಷ್ಣನ್ ಗೆದ್ದಿದ್ದರು. ನೆನಪಿದ್ರೆ 93ಯಲ್ಲಿ ಅಡ್ವಾಣಿಯವರ ಕಾರ್ಯಕ್ರಮದ ಮೊದಲು ಬ್ಲಾಸ್ಟ್ ಆಗಿದ್ದ ಕೊಯಮತ್ತೂರು ಸಿಟಿಯಲ್ಲೇ. ಕೊಯಮತ್ತೂರು, ಕನ್ಯಾಕುಮಾರಿ, ಕೊಯಮತ್ತೂರು, ಚೆನ್ನೈ ಸೆಂಟ್ರಲ್, ಈ ರೀತಿಯ ಒಂದು 5-6 ಕ್ಷೇತ್ರಗಳನ್ನು BJP ಗುರುತಿಸಿದೆ. ಎಲ್ಲಿ ಆ್ಯಂಟಿ ದ್ರವಿಡ್ ಮೂಮೆಂಟಮ್ಗೆ ಅವಕಾಶ ಇದೆ ಅಂತಕ್ಕಂಥದ್ದು. ದ್ರವಿಡ್ ಇನ್ ದ ಸೆನ್ಸ್ ನಾನು ಪಾರ್ಟಿ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ದ್ರವಿಡ್ ಪಾಲಿಟಿಕ್ಸನ್ನೇ ಅಣ್ಣಾಮಲೈನೂ ಮಾತಾಡ್ತಾರೆ. ಆದರೆ ಪಾರ್ಟಿ ದೃಷ್ಟಿಯಿಂದ DMK ವಿರುದ್ಧದ ಮೂಮೆಂಟಮ್ ಸಿಗ್ತಕ್ಕಂಥ ಕ್ಷೇತ್ರಗಳನ್ನು ಗುರುತಿಸಿದೆ. ಅಣ್ಣಾಮಲೈ ಕೊಯಮತ್ತೂರದಿಂದ ನಿಲ್ತಾ ಇದ್ದಾರೆ. ಕನ್ಯಾಕುಮಾರಿ ಕ್ಷೇತ್ರ ಕೂಡ ಗೆಲ್ಲುವ ಅವಕಾಶ BJPಗಿದೆ. ತಮಿಳ್ಸಾಯಿ ಸೌಂದರರಾಜನ್ ಅವರನ್ನು ತೆಲಂಗಾಣ ಗವರ್ನರ್ ಪೋಸ್ಟ್ಗೆ ರಾಜೀನಾಮೆ ಕೊಡಿಸಿ ಚೆನ್ನೈ ಸೆಂಟ್ರಲ್ಗೆ ನಿಲ್ಲಿಸಲಾಗಿದೆ. ನಿರ್ಮಲಾ ಸೀತಾರಾಮನ್ ನಿಲ್ಲಬೇಕಿತ್ತು, ಆದರೆ ರಾಜ್ಯಸಭಾ ಅವಧಿ ಇದೆ ಮತ್ತು ರಾಜ್ಯಸಭೆ ಅವಧಿ 4 ವರ್ಷ ಇದೆ. ಅದಕ್ಕೆ ರಾಜೀನಾಮೆ ಏನಾದರೂ ಕೊಟ್ಟರೆ ಅದು ಕಾಂಗ್ರೆಸ್ಗೆ ಹೋಗುತ್ತೆ. ಕರ್ನಾಟಕದಿಂದ ಇದ್ದಾರೆ ಅವರು, ಇಲ್ಲಿ ಬಹುಮತ ಕಾಂಗ್ರೆಸ್ಗಿದೆ ಅನ್ನುವ ಕಾರಣಕ್ಕೋಸ್ಕರ ನಿರ್ಮಲಾ ಸೀತಾರಾಮನ್ ಚುನಾವಣೆ ನಿಲ್ಲಬೇಡಿ ಅಂತಕ್ಕಂಥದ್ದನ್ನು ಹೇಳಲಾಯಿತು. ಅಣ್ಣಾಮಲೈ ಏನು ಕಮಾಲ್ ಮಾಡ್ತಾರೆ ತಮಿಳುನಾಡಿನಲ್ಲಿ ಅಂತಕ್ಕಂಥದ್ರ ಬಗ್ಗೆ ವಿಪರೀತ, ನೀವು ಸೋಷಿಯಲ್ ಮೀಡಿಯಾನ ಗಮನಿಸಿದ್ರೆ ವಿಪರೀತ ಕುತೂಹಲ ಜನರಿಗಿದೆ. ಅಣ್ಣಾಮಲೈ ಏನು ಮಾಡ್ತಾರೆ, ಇದರ ವಿಸ್ತೃತ ಚರ್ಚೆ ನಾವು 10 ಗಂಟೆಗೆ ಮಾಡೋಣ ಪ್ರಶಾಂತ್. 10 ಗಂಟೆಗೆ ನಾವು ಅಣ್ಣಾಮಲೈ ತಮಿಳ್ ಪಾಲಿಟಿಕ್ಸ್ ಬಗ್ಗೆ ವಿ ವಿಲ್ ಡಿಸ್ಕಸ್. ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.